ಪೆಟ್ರೋಲ್, ಡೀಸೆಲ್, ಎಟಿಎಫ್ ರಫ್ತು ಮೇಲೆ ತೆರಿಗೆ ಹೆಚ್ಚಳ. ರಫ್ತು ಮೇಲೆ 3% ತೆರಿಗೆ, ಡೀಸೆಲ್ ರಫ್ತಿನ ಮೇಲೆ 16.5 ರೂಪಾಯಿ ತೆರಿಗೆ. ತೈಲ ರಫ್ತು ತಡೆಯಲೆಂದೇ ರಫ್ತು ತೆರಿಗೆ ಹೆಚ್ಚಿಸಿದ ಕೇಂದ್ರ ಸರ್ಕಾರ. ಡೀಸೆಲ್ ದರ ಏರಿಕೆ, ಲಾರಿ ಮಾಲೀಕರ ಅಸೋಸಿಯೇಷನ್ ಆಕ್ರೋಶ. ಸರಿಯಾಗಿ ಲೋಡ್ ಸಿಗ್ತಿಲ್ಲ, ನಷ್ಟದಲ್ಲಿ ಕೆಲಸ ಮಾಡ್ತಿದ್ದೇವೆ. ದರ ಕಡಿಮೆ ಮಾಡಿ, ಒಪ್ಲಿಲ್ಲ ಅಂದ್ರೆ ಹೋರಾಟ ಫಿಕ್ಸ್. ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟ ಲಾರಿ ಮಾಲೀಕರ ಅಸೋಸಿಯೇಷನ್. ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆಯ ಬರೆ ಜೊತೆಗೆ ಪೋಷಕರಿಗೆ ಹೊಸ ಶಾಕ್. ಶಾಲಾ ವಾಹನಗಳ ಶುಲ್ಕ 10% ಹೆಚ್ಚಿಸುವುದಕ್ಕೆ ನಡೆದಿದೆ ಚಿಂತನೆ. ಮುಂದಿನ ವಾರದಿಂದ ಖಾಸಗಿ ಶಾಲೆಗಳು ಪುನರಾರಂಭವಾಗ್ತಾ ಇದ್ದು, ಆಗಿನಿಂದಲೇ ಶುಲ್ಕ ಹೆಚ್ಚಳಕ್ಕೆ ತಯಾರಿ. ಕೇಂದ್ರ ಸರ್ಕಾರದಿಂದ ಚಿನ್ನ ಆಮದು ಮೇಲೆ ಹೊಸ ಮಾರ್ಗಸೂಚಿ. ಅಡ್ವಾನ್ಸ್ ಆಥರೈಸೇಷನ್ ಮೂಲಕ ಗರಿಷ್ಠ 100 ಕೆಜಿ ಚಿನ್ನ ಆಮದು ಮಿತಿ. ಪ್ರತಿ 15 ದಿನಕ್ಕೊಮ್ಮೆ ಚಿನ್ನದ ಆಮದು, ರಫ್ತು ವರದಿ ಸಲ್ಲಿಕೆ ಕಡ್ಡಾಯ. ಮತ್ತೆ ರಾಜ್ಯದಲ್ಲಿ ಶುರುವಾದ ಹಿಜಾಬ್ ವರ್ಸಸ್ ಕೇಸರಿ ಶಾಲು. ಶಾಲಾ ಕಾಲೇಜು ಶುರುವಾಗೋ ಮೊದಲೇ ಸರ್ಕಾರ ನಿರ್ಧಾರ ವಾಪಸ್ ಪಡಿಬೇಕು. ಸಮವಸ್ತ್ರ ನಿಯಮ ಪಾಲನೆ ಮಾಡದೇ ಇದ್ರೆ ಕೇಸರಿ ಶಾಲು ಆಂದೋಲನಕ್ಕೆ ಬಿಜೆಪಿ ನಿರ್ಧಾರ. ಶಿವಾನಂದ್ ನೀಲನವರ್ ಕಚೇರಿ ಅಪಾರ್ಟ್ಮೆಂಟ್ನಲ್ಲಿ ಪರಿಶೀಲನೆ. ಬಾಂಡ್ ಪೇಪರ್, ಚೆಕ್ಗಳು ಪತ್ತೆ. 1 ಲಕ್ಷದಿಂದ 25 ಲಕ್ಷದ ಮೊತ್ತದ ಚೆಕ್ ಕಂಡು ಪೊಲೀಸರೇ ಶಾಕ್. ಸ್ವಾಮೀಜಿ ವೇಷದಲ್ಲಿ ಬಂದು ಬ್ಲಾಕ್ ಮ್ಯಾಜಿಕ್ ಮಾಡಿ ದರೋಡೆ. ಸಿಂಧನೂರಲ್ಲಿ 4 ಅಪರಿಚಿತರಿಂದ ಇದೇ ರೀತಿ ನಡೆದಿರೋ ಆರೋಪ. ಸಿಂಧನೂರು ನಗರ ಠಾಣೆಯಲ್ಲಿ ಕೇಸ್ ದಾಖಲು. ಚಿಕ್ಕಮಗಳೂರಲ್ಲಿ ಭೀಮೋತ್ಸವ ಸಮಾರೋಪ ಸಮಾರಂಭ. ತಮ್ಮ ನಿವಾಸಕ್ಕೆ ದಲಿತ ಸ್ವಾಮೀಜಿಗಳನ್ನ ಆಹ್ವಾನಿಸಿ ಪಾದಪೂಜೆ ಮಾಡಿದ ಸಿಟಿ ರವಿ. ಶಿವಶಂಕರ ಶಿವಯೋಗಿ ಶ್ರೀ, ಬಸವನಾಗಿದೇವ ಸ್ವಾಮೀಜಿ, ಕುಂಬಾರ ಗುಂಡಯ್ಯ ಶ್ರೀಗೆ ಪಾದಪೂಜೆ. ಸಚಿವೆ ಮುಂದೆ ಹಿಂದೂ ಮಹಿಳೆಯ ಸಮಸ್ಯೆ ಹೇಳಿಕೊಂಡ ಮುಸ್ಲಿಮರು. ಹೆಬ್ಬಾಳ್ಕರ್ ಮುಂದೆ ಸಮಸ್ಯೆ ಹೇಳುವಾಗ ಭಾವುಕರಾದ ಮುಸ್ಲಿಂ ಮಹಿಳೆಯರು. ಇದು ಹಿಂದೂ ಮುಸ್ಲಿಂ ಬಾಂಧವ್ಯ ಎಂದು ಬಣ್ಣಿಸಿ ಭರವಸೆ ಕೊಟ್ಟ ಸಚಿವೆ. ಮಂಗಳೂರಿನಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದ ಖಾಸಗಿ ಬಸ್ನಲ್ಲಿ ಬೆಂಕಿ. ಚಾಲಕನ ಸಮಯ ಪ್ರಜ್ಞೆಯಿಂದ ಉಳಿದ 36 ಪ್ರಯಾಣಿಕರ ಜೀವ. ಹಾಸನದ ಶಾಂತಿ ಗ್ರಾಮ ಬಳಿ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಘಟನೆ. ಪ್ರಧಾನಿ ಮೋದಿ ಕರೆ ಬೆನ್ನಲ್ಲೇ ಮೆಟ್ರೋದಲ್ಲಿ ಪ್ರಯಾಣಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ. ಮೀಟಿಂಗ್ಗೆ ಭಾಗಿಯಾಗಲು ಮೆಟ್ರೋದಲ್ಲಿ ತೆರಳಿದ ವಿಜಯೇಂದ್ರ. ಮೆಜೆಸ್ಟಿಕ್ನಿಂದ ಚಲ್ಲಘಟ್ಟಕ್ಕೆ ಮೆಟ್ರೋದಲ್ಲಿ ಪ್ರಯಾಣಿಸಿದ ಬಿವೈವಿ. ಕೋವಿಡ್ ಸಮಯದಲ್ಲಿ ಕಾಣಿಸಿದ ಶ್ವಾಸಕೋಶದ ಸೋಂಕು ಇನ್ನೂ ಗುಣಮುಖವಾಗಿಲ್ಲ. ತಮ್ಮ ಆರೋಗ್ಯ ಸಮಸ್ಯೆಗಳನ್ನು ಬಹಿರಂಗವಾಗಿ ಹೇಳಿಕೊಂಡ ಪವನ್ ಕಲ್ಯಾಣ್. ಸದ್ಯ ಮೂಗಿನ ಶಸ್ತ್ರಚಿಕಿತ್ಸೆಯಿಂದ ಚೇತರಿಸಿಕೊಳ್ತಾ ಇರೋ ಆಂಧ್ರದ ಡಿಸಿಎಂ. ಚೆನ್ನೈ ವಿರುದ್ಧ ಲಕ್ನೋಗೆ 7 ವಿಕೆಟ್ಗಳ ಭರ್ಜರಿ ಜಯ. ಸಿಎಸ್ಕೆಗೆ ಪ್ಲೇ ಆಫ್ ಹಾದಿ ಮತ್ತಷ್ಟು ಕಠಿಣ. ಚೆನ್ನೈ ಉಳಿದ 2 ಪಂದ್ಯಗಳನ್ನು ಗೆದ್ರೂ ಪ್ಲೇ ಆಫ್ ತಲುಪುವುದು ಕಷ್ಟ. ಇಂದು ಕೆಕೆಆರ್ ಜಿಟಿ ತಂಡಗಳು ಮುಖಾಮುಖಿ. ಪ್ಲೇ ಆಫ್ ಕನಸು ಕಾಣ್ತಾ ಇರೋ ಕೋಲ್ಕತ್ತಾ ನೈಟ್ ರೈಡರ್ಸ್ ಪಾಲಿಗೆ ಇದು ಡೂ ಆರ್ ಡೈ ಮ್ಯಾಚ್. ಇಂದಿನ ಪಂದ್ಯ ಗೆದ್ದು ನಂಬರ್ 1 ಸ್ಥಾನಕ್ಕೇರುವ ಕನಸು ಕಾಣ್ತಾ ಇದೆ ಗುಜರಾತ್ ಟೈಟನ್ಸ್. ಇಂದು ಸಂಜೆ ರಿಲೀಸ್ ಆಗಲಿದೆ ಶಿವಣ್ಣ ನಟಿಸಿರೋ ಬೇಲ್ ಫಸ್ಟ್ ಲುಕ್. ಕೆವಿಎನ್ ಪ್ರೊಡಕ್ಷನ್ನಲ್ಲಿ ಪವನ್ ಒಡೆಯರ್ ಆಕ್ಷನ್ ಕಟ್. ಇತ್ತೀಚೆಗಷ್ಟೇ ಧರ್ಮಶಾಲಾದಲ್ಲಿ ಕಂಪ್ಲೀಟ್ ಆದ ಶೂಟಿಂಗ್. ನಾಯಕನಾಗಿ ಬಣ್ಣ ಹಚ್ಚಿದ ತಮಿಳಿನ ಖ್ಯಾತ ಡೈರೆಕ್ಟರ್ ಲೋಕೇಶ್ ಕನಗರಾಜ್. ಎಲ್ಲರ ಗಮನ ಸೆಳೀತಾ ಇದೆ ಚೊಚ್ಚಲ ಸಿನಿಮಾದ ಟ್ರೈಲರ್. ರೊಮ್ಯಾಂಟಿಕ್ ಆಕ್ಷನ್ ಥ್ರಿಲ್ಲರ್ ಟ್ರೈಲರ್ಗೆ ಉತ್ತಮ ರೆಸ್ಪಾನ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.